ರಾಜಾದಿರಾಜ ರಾಜ ಮಾರ್ತಾಂಡ ಉಂಟುಮುರಿ ದೇಸಾಯಿ ಅವರಿಗೆ ಜಯವಾಗಲಿ ಬಹುಪರಾಕ್ ಅಂತ ಕೂಗ್ತಾ ಇದ್ರಲ್ಲ ಅವ್ರು ರಾಜರು ಬರ್ಬೇಕಾದ್ರೆ. ಒಂದು ಕಡೆ ಬಂದೂಕುಗಳೇ, ಒಂದು ಕಡೆ ತಲವಾರ್ ರೀ, ಹಿಂಗೆಲ್ಲ ಹಾಕಿ ಹಚ್ಚಿಡ್ತಾರೆ ನೋಡಿ. ಹಾಗಾದ್ರೆ ಎಷ್ಟು ಬಂದೂಕುಗಳಿದ್ದು ಸರ್? ಎಲ್ಲ ಹಿಂಗೆ ನೋಡ್ರಿ, ತಲವಾರ್ಗಳ ಬಂದೂಕಾಯಿಲ್ಲ ಹಿಂಗೆ ಇಟ್ಟು ಬಿಡೋರು. ಅವು ಇವು ಇರ್ತಾರಲ್ಲ ತಲವಾರ ಮುಂದೆ ಇದಾಯ್ತಾರಲ್ಲ, ನೀವು ಹಿಡಿದಿರಲ್ಲ ಅವನ್ನಿಟ್ಟು ಇಲ್ಲಿ ಇಡೋದು ನೋಡ್ರಿ. ಹಿಂಗೆ ಮಹಾರಾಜನ ತೊಗೊಂಡು ಹೋಗ್ತಾರಲ್ಲ ಅಡ್ಡ ಪಲ್ಲಕ್ಕಿ ಆದ್ರೆ ಅದು. ಈ ರೂಮ್ ತುಂಬಾ ಏನ್ ಸರ್ ಲೆಕ್ಕಪತ್ರಗಳಿದೆ. ಈ ರೂಮ್ ತುಂಬಾ ಏನ್ ಸರ್ ಲೆಕ್ಕಪತ್ರಗಳಿದೆ. ಎಲ್ಲ ಇದಾರೆ, ಭಾಳ ಅದಾವ್ರಿ, ಹೇಳ್ದಲ್ರಿ. ಇದ್ರದನ್ನ ದುಪ್ಪಟ್ಟು ಅದಾವ್ರಿ ಇವೆಲ್ಲ. ಓಕೆ, ನಾವು ರಾಜಾರಾಣಿ ಹುಡ್ಕಾಡ ನೋಡ್ರಿ ಅಲ್ಲಿ ಸಿಕ್ತು. ಎರಡು ಜೋಡಿ ಅದಾವ್ರಿ, ರಾಜಾರಾಣಿಯವ್ರು ಸಿಕ್ತು. ಜೋಡಿ ಅದಾವ್ರಿ. ಇಲ್ಲಿ ಬಟ್ಟೆಯಿಂದ, ರೇಷ್ಮೆ ಬಟ್ಟೆಯಿಂದ ಹೊಲಿತಾ ಇದ್ದಿದ್ದು. ಇದನ್ನು ಕೂಡ ಇಂಗ್ಲೆಂಡ್ ಇಂದ ಬಂದಂತ ಒಂದು ಪುಸ್ತಕ, ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದೆಲ್ಲ ಕೂಡ ಹಾಳಾಗ್ಬಿಟ್ಟಿದೆ ನೋಡಿ. ಇಲ್ಲಿ ಉಂಟುಮುರಿ ದೇಸಾಯಿ ಅವರ ಮುದ್ರೆ ಇದೆಲ್ಲ ನೋಡ್ಬೋದು ನಾವು. ಪ್ರತಿಯೊಂದು ಪುಸ್ತಕದಲ್ಲೂ ಕೂಡ ಅವ್ರದ್ದು ಮುದ್ರೆಯನ್ನು ಒತ್ತಿಟ್ಟಿದ್ದಾರೆ. ಮೂಡಿ ಭಾಷೆಯಲ್ಲಿದೆ ಎಲ್ಲ. ಹಿಸ್ಟ್ರಿಗಳು ಗೊತ್ತಾಗ್ತಾ ಇಲ್ಲ, ಏನು ಹೇಳೋದು ಕೂಡ ಅರ್ಧಂಬರ್ಧ ಮಾಡಿ. ಎಷ್ಟನೇ ವರ್ಷದಲ್ಲಿ ಯಾರೇನು ತಗೊಂಡ್ರು ಎಲ್ಲ ಕೂಡ ಇಲ್ಲಿ ನೋಡ್ಬೋದು ನಾವು. ಅವಾಗ ರಾಣಿಯರ್ದು ಒಂದು ರೂಮ್ ಅನ್ಕೋಬಹುದು, ಯಾಕೆಂದ್ರೆ ರಾಣಿಯರ್ ಹೊರಗಡೆ ಬರಲಿಕ್ಕೆ ಆಗ್ತಾ ಇರ್ಲಿಲ್ಲ. ಇಲ್ಲೇ ಮೇಲೇನೆ ಕುತ್ಕೊಂಡು ಬಾಲ್ಕನಿ ಇದೆಯಲ್ಲ, ಇಲ್ಲೇನೆ ನೋಡ್ಬೋದಿತ್ತು. ಅವೆಲ್ಲ ಕಾಗದ ಅದಾರಲ್ಲ, ಇದ್ರಲ್ಲೂ ಕಾಗದ ಇದೆಯಾ? ಎಲ್ಲ ಕಾಗದ ಅದಾರ. ಇದೆಲ್ಲ ಯಾವ್ದು ಅದ ಅವು ಇದ್ರಿ ಅವು ಪ್ರಭು ದೇವ್ರ ಗುಡಿ ಅದ ಇದಾಗ್ತದ್ರಿ. ಅದು ಜೆಂಡಾ ಅವು ಏನೋ ಇದನ್ನ ತರ್ರ ಇಲ್ಲ ಐತಿ ನೋಡ್ರಿ. ಇದ್ರ ನಾವು ಇವಾಗ ಜಾತ್ರೆಲೆಲ್ಲ ಹಿಡ್ಕೊಂಡು ಹೋಗ್ತಾರ. ಆದ್ರ ರಾಜರು ಬರ್ಬೇಕಾದ್ರೆ ಆನೆ ಮುಂದೆ ಹಿಡ್ಕೊಂಡು ಹೋಗ್ತಾರ. ಆದ್ರ ಓಕೆ, ಅಲ್ಲೇನು ಕಳಸ ಕೊಟ್ಬಿಟ್ಟು ಇವಾಗ ದಸರಾದಲ್ಲಿ ಮಾತ್ರ ನಾವು ನೋಡ್ತೀವಿ. ಆದ್ರೆ ಇಲ್ಲೇ ಇವ್ರದ್ದು ಹಂಗ ಐತ್ರ, ಇವ್ರದ್ದು ಹಂಗ ದೂರಿಯಾಗಿ ಮಾಡ್ತಾ ಇದ್ರು ದಸರಾ ಎಲ್ಲಾನು. ಯಾಕೆಂದ್ರೆ ಸಿಂಬಲ್ ನೋಡಿ, ಒಂದು ನಿಮಿಷ. ಓಕೆ, ರಾಜಾದಿರಾಜ ರಾಜ ಮಾರ್ತಾಂಡ ಉಂಟುಮುರಿ ದೇಸಾಯಿ ಅವರಿಗೆ ಜಯವಾಗಲಿ ಬಹುಪರಾಕ್ ಅಂತ ಕೂಗ್ತಾ ಇದ್ರಲ್ಲ ಅವ್ರು ರಾಜರು ಬರ್ಬೇಕಾದ್ರೆ, ಇಡೀ ಊರಲ್ಲೆಲ್ಲ ಮೆರವಣಿಗೆ ಹೋಗ್ಬೇಕಾದ್ರೆ. ಅವಾಗ ಸೈನಿಕರು ಇದಕ್ಕೆ ಒಂದು ಕೆಲಸದವ್ರನ್ನ ನೇಮಕ ಮಾಡಿ ಇಡ್ತಾ ಇದ್ರು. ಯಾಕೆಂದ್ರೆ ರಾಜಂದು ವೈಭೋಗ ಇರ್ಬೋದು, ಗಾಂಭೀರ್ಯ ಇರ್ಬೋದು, ಅದನ್ನ ಕಾಪಾಡ್ಕೋಬೇಕಲ್ಲ. ಸಾಮಾನ್ಯವಾಗಿ ನಾರ್ಮಲ್ ಮನುಷ್ಯ ಹೋದಂಗೆ ರಾಜ ಹೋಗೋಕ್ಕಾಗ್ತಾ ಇರಲಿಲ್ಲ, ಎಲ್ಲರೂ ಕೂಡ ಗೌರವಿಸ್ತಾ ಇದ್ರು. ಅದಕ್ಕೋಸ್ಕರ ಅವಾಗಿಂದ ಉಪಯೋಗಿಸಿದಂಥ ಒಂದು, ಇದಕ್ಕೇನಂತ ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ, ಆದರೆ ಇದು ಶೇಪ್ ನೋಡ್ರೆ ಗೊತ್ತಾಗ್ತಿದೆ. ಸರಿಸುಮಾರು ಇಲ್ಲಿರೋಂಥ ವಸ್ತುಗಳೆಲ್ಲ 300 ವರ್ಷದ ಹಿಂದಿನ ವಸ್ತುಗಳು ಅಂತ ಹೇಳ್ಬೋದು. ಯಾಕೆಂದರೆ ಉಂಟುಮುರಿ ಸಂಸ್ಥಾನದ್ದು ಅಲ್ಲಿ ನದಿ ಬಂದು ಎಲ್ಲ ನೀರಾವರಿಯಾಗಿ ಮುಳುಗಡೆ ಆಗಿದ್ದಲ್ಲ, ಅದಾದ ನಂತರ ಇಲ್ಲಿ ಕಟ್ಟಿದ ನಂತರ ಉಳ್ಕೊಂಡಂಥ ವಸ್ತುಗಳು ಇದು. ಅದಕ್ಕೆ ಹಿಂದಿದ್ದು ಇದ್ರೂ ಇರ್ಬೋದು, ಯಾಕೆಂದ್ರೆ ಅಲ್ಲಿಂದ ತಂದಿರ್ಬೋದು ಅಥವಾ ಹೊಸದಾಗಿ ಮಾಡಿಸಿರ್ಬೋದು. ಇದು ಹೊಸವ ಏನು ಮಾಡಿಸಲ್ರಿ, ಎಲ್ಲ ಅಲ್ಲಿಂದ ಬಂದದ್ದನ್ನ ಅದಾವ್ರಿ ಇವು. ಇಲ್ಲಿ ಹೊಸವ ಏನು ಮಾಡೇ ಅಲ್ರಿ. ಇವೆರಡು ಇಟ್ಟಿದ್ದೀರಾ? ಹಾಂ, ಹಂಗೆ ಇಟ್ಟಿದ್ರು. ಇದಕ್ಕೆ ಏನು ಹೇಳ್ತಾರೆ? ಅದಕ್ಕೆ ಏನು ಅಂತಾರ, ನಮಗೇನು ಗೊತ್ತಲ್ಲ. ನಾವು ಜೆಂಡಾ ಛತ್ರಿ ಐತೇವ್ರಿ ಅವು. ಇಲ್ಲಿ ನೋಡ್ರಿ ಇಂಥವು. ಇವು ಬಂದೂಕ್ ಎರಡು ಕಡೆ ಹಿಂಗೆ ಹಾಕೋದಿದ್ರು ಎಲ್ಲ ಬಂದೂಕ್. ಹಾಂ, ಬಂದೂಕ್ ಅಂದ್ರೆ ಈ ಸ್ಟ್ಯಾಂಡ್ ಇರೋ, ಇಲ್ಲಿ ಅವು ಸ್ಟ್ಯಾಂಡ್ಗಳು ಅದಾರ ಅವೆಲ್ಲ ಇಲ್ಲಿ ಅದಾವ ನೋಡ್ರಿ. ಬಂದೂಕಿಗೆ ಸ್ಟ್ಯಾಂಡ್ ಇತ್ತ? ಸ್ಟ್ಯಾಂಡ್ ಐತ್ರಿ ಅದಕ್ಕೂ. ಸಾಚೆ ಇಲ್ಲ, ಸಾಚೆ ಅಲ್ರಿ ಅದು. ಸಾಚೆ ಇಲ್ಲೈತಿ. ಹಾಂ, ಇಲ್ಲಿ ನೋಡ್ರಿ ಇಂಥವು ಒಂದು ಕಡೆ ಇಂಥವು 4 ಅದಾವ್ರಿ ಇವು. ಇಂಥವು 4 ಒಂದು ಕಡೆ ಬಂದೂಕ್, ಒಂದು ಕಡೆ ಬಂದೂಕುಗಳೇ, ಒಂದು ಕಡೆ ತಲವಾರ್ ರೀ, ಹಿಂಗೆಲ್ಲ ಹಚ್ಚಿಡ್ತಾರೆ ನೋಡಿ.
ಹಾಗಾದ್ರೆ ಎಷ್ಟು ಬಂದೂಕುಗಳಿದ್ದು ಈ ಮನೆಯಲ್ಲಿ? ಲೆಕ್ಕನ ಮಾಡಲ್ಲ ಅಂತ ಹೇಳಿದ್ರಲ್ಲ, ಅವೆಲ್ಲ ಲೆಕ್ಕನ ಮಾಡ್ರ ಜೋಡಿ ಹಿಡಿದ್ರೆ ಎಷ್ಟಿದ್ರು ಗೊತ್ತಾ ಇದ್ರಿ ಅಲ್ಲ. ಬಂದೂಕುಗಳನ್ನ ಇಡೋದಕ್ಕೆ ಮಾಡಿಸ್ಕೊಳಂತ ಸ್ಟ್ಯಾಂಡ್ ಇದು. ಒಂದ್ ಕಡೆ ತಲ್ವಾರ್ನ ಎತ್ತಾಕ್ತಾ ಇದ್ರೆ, ಇನ್ನೊಂದ್ ಕಡೆ ಬಂದೂಕುಗಳು, ಮತ್ತೊಂದ್ ಕಡೆ ಕತ್ತಿಗಳನ್ನ ಇಡ್ತಾ ಇದ್ರು ಅಂತ. ಒಂದ್ ನಿಮಿಷ ಅಕ್ಕ ತಗೋಬನ್ನಿ ಇಲ್ಲಿ ಇದು. ಅಲ್ಲಿ ನಿಲ್ರಿ, ಎರಡೂ ಹಾಕೊಂಡು ನಿಲ್ರಿ ಅವ್ನು. ಸರಿ ಮುಂದೆ ಸರಿ ಇಲ್ಲ ಬೀಳ್ ಓಕೆ, ಬೀಳೋದಿಲ್ಲ, ಅಲ್ಲೇ ಹಿಡ್ರಿ ಅದು. ಇದನ್ನು ಹೆಚ್ಚು ಕಟ್ಟಂತ ಎಷ್ಟೇ ಅಂದ್ರೆ ಸಾಚಗಳು ಬೇರೆ ಬೇರೆ ಅದಾರವ. ಈ ಥರದ್ದು 4 ಇದಾವೆ. ಹಾಂ, ಇಂಥವು 4 ಅದಾವ ರೀ ಅವು. ಒಂದ್ ಕಡೆ ಒಂದು ಇಂಥವು 4 ರೀ. 4 ಅಂದ್ರೆ ಒಂದು ಬಂದೂಕದ್ರಿ, ಒಂದು ತಲವಾರ್ದ, ಇಂಥವು 4 ಅದಾವ ರೀ. ಅವು ಬಂದು ಇಲ್ಲಿ ಇಟ್ಟು ಬಿಡೋರು ಅವು. ಹಿಂಗೆ ಖಾಚೆ ಹಾಕಿ ಇಟ್ಟು ಬಿಡ್ತಾರೆ ರೀ. ಹಿಂಗೆ ಅವತ್ತು ಇವು ಇಲ್ರಿ, ಅವೆಲ್ಲ ಖಾಚೆ ಅದಾವ ರೀ. ಹಾಂ, ಈಗ ತಲವಾರ ಇರ್ತಾರಲ್ಲ, ತಲವಾರ್ಗಳ ಬಂದೂಕಾಯಿಲ್ಲ ಹಿಂಗೆ ಇಟ್ಟು ಬಿಡೋರು. ಬಂದೂಕ್ ಇಡೋದು ಬೇರೆ ಇತ್ತು ಅದು. ಬಂದೂಕ್ ಇಡೋದು ಅವು ಖಾಚೆ ಇದ್ರು ಅವು. ಇಂಥ ಬೋಕ್ ಇದ್ರು ಅವು, ಹೋಲ್ ಅದಾವ ಇಂಥವು. ಅವು ಹೋಲ್ದಾಗ ಹಾಕಿ ಇಡ್ತಾರೆ ನಾವು. ಅದನ್ನೇ ಸಪ್ರೇಟ್ ಆಗಿ ಮಾಡಿಸ್ಕೊಳ್ತಾ ಇದ್ರು ಈ ರೀತಿಯಾಗಿ ಆಚಾರ್ಯ. ಅಲ್ಲ, ಮೊದಲು ಮಾಡಿ ಇಟ್ಟಿದ್ರು ಎಲ್ಲ. ಹೊರಗೆ ಯುದ್ಧಕ್ಕೆ ಹೋಗಿ ಬಂದೆಲ್ಲ ರೆಡಿ ಮಾಡಿ ಅಲ್ಲಿ ಇಟ್ಟು ಬಿಡೋರು, ಮತ್ತೆ ಬೇಕಾದಾಗ ಒಯ್ದ್ರು ಅವನು. ಏನಾರ ಫಂಕ್ಷನ್ ಇದ್ದಾಗ ಮಾಡಿದಾಗ, ಯುದ್ಧ ಆಡಿದಾಗ ಟೈಮ್ದಾಗ, ಆ ಟೈಮ್ದಾಗ ಹೋಯ್ತಾರ ಅವಾಗ. ಅವು ಇರ್ಬೇಕ್ರಿ ಇಲ್ಲೆಲ್ಲ ಇರ್ಬೇಕು. ನಾನು ತೋರಿಸ್ತಾನೆ. ಇದು ತಲವಾರ ಇಡೋದು ನೋಡ್ರಿ, ಇದು ಬಂದೂಕ್ ಇಡೋದು ನೋಡ್ರಿ. ಅದು ತಲವಾರ ಬಂದೂಕ್ ಇಡೋದ್ರಿ ಇವೆಲ್ಲ. ಇವು ನೋಡ್ರಿ, ಅವು ಇವು ಇರ್ತಾರಲ್ಲ ತಲವಾರ ಮುಂದೆ ಇದಾಯ್ತಾರಲ್ಲ, ನೀವು ಹಿಡಿದಿರಲ್ಲ, ಅವನ್ನ ಇಟ್ಟು ಇಲ್ಲಿ ಇಡೋದು ನೋಡ್ರಿ. ಹಿಂಗೆ ಅವು ಖಾಚೆ ಇದ್ರಲ್ಲ, ಈ ಥರ ಹಾಕಿಟ್ಟು ಇದಕ್ಕೆ ಹಾಕಿ ಇಡ್ತಾರೆ ನಾವು. ಹಂಗೆ ಸಪ್ರೇಟ್ ಆಗಿ ಎಲ್ಲಂದ್ರಲ್ಲಿ ಇಡ್ತಾ ಇರ್ಲಿ. ಅದಕ್ಕೂ ಒಂದು ವ್ಯವಸ್ಥಿತವಾಗಿ ವ್ಯವಸ್ಥೆ ಐತ್ರಿ ಅದಕ್ಕೆಲ್ಲ. ಇಂತಹ ವಸ್ತುಗಳು, ಐತಿಹಾಸಿಕ ವಿಷಯಗಳಂತ ಹೇಳುವಂತ ವಸ್ತುಗಳು ಇವಾಗ ಎಲ್ಲೂ ಕೂಡ ಉಳಿಸ್ಕೊಂಡಿಲ್ಲ. ನೀವು ಉಳಿಸ್ಕೊಂಡಿದ್ದೀರಾ? ನಿಜವಾಗ್ಲೂ ಸಪ್ರೇಟ್ ಆಗಿ ಬಿಡಿ ಭಾಗಗಳು ಇದ್ರೂ ಕೂಡ ತುಂಬಾ ಪೇಷನ್ಸ್ ಇಂದ ನಮಗೆಲ್ಲ ತೋರಿಸಿದ್ರಿ. ಬಂದೂಕ್ ಇಡೋದಿದ್ರು, ಮತ್ತೆ ತಲ್ವಾರ್ ಇಡೋದಿದ್ರು, ಎಲ್ಲ ಜೋಡಣೆ ಮಾಡ್ತಾ ಇದ್ರು ಅಂತ. ಮೇ ಬಿ ಇಲ್ಲೂ ಒಂದ್ ಮೂಲೆಯಲ್ಲಿ ಇಟ್ಟಿದ್ರು ಅನ್ಸುತ್ತೆ, ಅಥವಾ ಹೊರಗಡೆ ಕೆಳಗಡೆನೂ ಈಗ ಅಲ್ಲಿ ಒಳಗಿದ್ರು, ಅಲ್ಲೆಲ್ಲ ಇಟ್ಟಿರವಲ್ಲ. ಅವ್ರ ಅಜ್ಜಗಳ ವಯಸ್ಸು ಮೀರಿತ್ರಿ, ಎಲ್ಲ ಒಂದೊಂದೊಂದು ಕೊಡಾಕತ್ತಾರ. ಇನ್ನೆಲ್ಲ ಹಾಳು ಮಾಡ್ತಾರ ಅಂತೇಳಿ ಕೆಲವೊಂದೆಲ್ಲ ಹಾದ್ರಟ್ಟ ಒಂದು 3-4 ಕುಡಿದ್ರೆ ಅವ್ನು ತೆಗೆದು ಮುಚ್ಚಿಟ್ಟು ಅವತ್ತು ತೆಗೆದು ತೋರಿಸಿ ನೋಡ್ರಿ ನಿಮ್ಗೆ. ಅಲ್ಲಿದ್ದು ಅವತ್ತು ತೆಗೆದು ಬಂದೂಕುಗಳು ಚಿಲ್ಕತ್ತತ್ರಿ. ಅದು ಚಿಲ್ಕೊತ್ತ ಎಲ್ಲಿ ಹೋಗಿತಿ ಅಂಬಾರ, ಚಿಲ್ಕೊತ್ತ ಅಂದತ್ರ ಮೇಯಾಗ ಹಾಕೋದ್ರ. ಅದು ಮೇಲೆ ಒಂದು ರಕ್ಷಾ ಕವಚ ಚಿಲ್ಕತ್ತಾರ. ಅದು ಸಾಕಳಿದ್ರಿ ಅದು. ಅದು ಎಲ್ಲಿ ಸಾಕಳಿದ್ರಿ, ಅದು ಎಲ್ಲಿ ಸಿಗೋಣಲ್ರಿ, ಎಲ್ಲಿ ಹುಡುಕ್ಯಾಡ್ರಿ, ಯಾರು ಓದ್ದಾರ ಅದನ್ರಿ. ಇಲ್ಲ ಇಲ್ರಿ ಅದು. ಬನ್ನಿ ನೋಡೋಣ ಅರಮನೆ. ಇವೆಲ್ಲ ಬಂದೂಕ್ ನೋಡ್ರಿ. ಇವೆಲ್ಲ ಬಂದೂಕ, ಇವೆಲ್ಲ ಕಟ್ಟಿಗೆ ಬಂದೂಕ, ಅವೆಲ್ಲ ಇವನ್ ಬಂದೂಕು ತಯಾರು ಮಾಡೋ ಕಟ್ಟಿಗೆಗಳು ಅಲ್ಲ. ಇವ್ರಿ ಬಂದೂಕಲ್ರಿ, ಇವ್ರಿ ತಂಬು ಹೋಗ್ಯಾಕ್ರಿ. ತಂಬು ಆಗಳ ತೋರ್ಸಿರಲ್ಲ ಬಾಯಿ ತಕ, ಹೌದು. ಅವೆಲ್ಲ ತೋಪ್ ನಿಲ್ಸಾಕ್ರಿ ಇವೆಲ್ಲ. ಅಲ್ಲಿದ ನೋಡ್ರಿ ಬಂದೂಕದೆಲ್ಲ. ಇಲ್ಲಿ ನೆಗೋದಿಲ್ಲ ನೋಡ್ರಿ ಬಂದೂಕ್, ನೆಗೋದಿಲ್ಲ ನೋಡ್ರಿ. ಎಲ್ಲ ಕಬ್ಬಿಂದ ನೆಗೋದ್ರಿ. ನೋಡಿ ಬಂದೂಕದು ಒಂದು ಪೀಸ್ ಇದೆ ಇಲ್ಲಿ ಕೆಳಗಡೆ ಹಾಕಿ. ಇದು ನಾಡ ಬಂದೂಕಿದೆ, ತೋಪಿನ ಜೊತೆಗೆ
ಅಳಿದುಳಿದ ವಸ್ತುಗಳಿದು ನೋಡ್ಬೋದು. ಇಲ್ಲಿ ಮುರಿದೋಗ್ಬಿಟ್ಟಿದ್ಯಲ್ಲ, ಮುರಿದೋಗಿದ್ರ ಇದನ್ನು ಅಷ್ಟೇ ನಾಡ ಬಂದೂಕಿಗೂ ಸೇರಿಸ್ತಾ ಇದ್ರು. ಇಲ್ಲ ಐತ್ ನೋಡಿ. ಹಾಗಾದ್ರೆ ಎಷ್ಟು ಬಂದೂಕುಗಳಿದ್ದು ಸರ್? ಇವೆಲ್ಲ ಹಿಂದೆ ನೋಡ್ರಿ, ಹಿಂದೆ ನೋಡ್ರಿ. ಹಂಗಾರೆ ಇವ್ರ ಆಳ್ವಿಕೆ ಇನ್ನೆಷ್ಟು ವೈಭೋಗದಿಂದ ಇತ್ತು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ನಿಜವಾಗ್ಲೂ. ಅಲ್ಲೇ ಸಾಮಾನು ಹಿಡ್ದಲ್ಲ ಬತ್ ಬೇರೆ ಬೇರೆ ಕಡೆ ಹೋಗೈತ್ರಿ. ಇಲ್ಲೆಲ್ಲ ಹಿಡ್ದಲ್ರಿ ಸಾಮಾನು ರೀ. ಇಲ್ಲೆಲ್ಲ ಇಲ್ಲಿ ಹಿಡ್ಲಾಗಣ ನಾನ್ ಸಾಮಾನುಗಳು ಕೊಡಿದಾರ ತಾಡಿ ಆ ಕಡೆ ಈ ಕಡೆ ಭಾಳ ಹೋಗಿದಾರೆ ಅವೆಲ್ಲ. ಇದು ತೊಟ್ಲು ಇರೋದು, ಈ ರೀತಿ ಇದೆಯಲ್ಲ ಸರ್? ಅದು ಪಲ್ಲಕ್ಕಿ ಅಡ್ಡ ಪಲ್ಲಕ್ಕಿ ಕುಣ್ಸ್ಕೊಂಡು ಹೋಗ್ತ ಮಹಾರಾಜನ ತೊಗೊಂಡು ಹೋಗ್ತಾರಲ್ಲ, ಅಡ್ಡ ಪಲ್ಲಕ್ಕಿ ಆದ್ರೆ ಅದು. ಓಹೋ, ಓಕೆ. ಇದನ್ನ ನಾವು ಇವಾಗ ನೋಡ್ಬೇಕು ಅಂದ್ರೆ ಹೋಗ್ಬಿಟ್ಟು ನಿಮಗೆ ಆಗಳೇ ತೋರಿಸಿನ್ರಲ್ಲ, ಏನು ದೀಪ ಹಚ್ಚೋದು ನೋಡ್ರಿ. ಗ್ಲಾಸ್ ಇದ್ರಿ ಅವಕ್ಕೆಲ್ಲ. ಓಕೆ. ಆಗಳೇ ತೋರಿಸಿಲ್ಲ, ಗ್ಲಾಸ್ ಇದ್ರಿ ಅವಕ್ಕೆಲ್ಲ. ಈಗ ತುಂಬಾ ದೊಡ್ಡದು ದೊಡ್ಡದ್ರದು. ಇಲ್ಲಿ ನಡುವು ಗ್ಲಾಸ್ ಇದು ಹಾಕಿದಾಗ ಮಾಡ್ತಾರೆ ಹಿಂಗೆ ಗ್ಲಾಸ್. ದೀಪ ಹಾಕ್ತಾರ್ರಿ ಅವೆಲ್ಲ. ಓಕೆ, ಎರಡಿದೆ ಸರ್. ಇದನ್ನ ಹೆಂಗ್ ಕೂರಿಸ್ಕೊಂಡು ಹೋಗ್ತಾ ಇದ್ರು ಇದರಲ್ಲಿ? ಇದರಿಂದ ಇಲ್ಲಿ ನಡುವು ಒಂದು ಇದಾಯ್ತಿರಲ್ಲ, ಇದಕ್ಕೆ ನಡುವು ಒಂದು ಪಟ್ಟಿ ಕೊಡ್ತಾರ ಅಡ್ಡ. ಇಲ್ಲಿ ಸಗಳ ಐತಿ ನೋಡ್ರಿ, ಇದು ನೋಡ್ರಿ. ಮೇಲೆ ಪಲ್ಲಕ್ಕಿ ತರ. ಹಾಂ, ಅದೊಂದು ಇದ್ರೆ ಹಿಂಗೆ ತಳಗ ಎದ್ಕೊಂಡು ಹೋಗ್ತಾರೆ. ಹಿಂಗೆ ತಳಗ ಊರ್ಕೊಂಡು ಹೋಗೋದ್ರಿ ಅದು. ಈ ತಳಗ ಊರ್ದೈತಿ ನೋಡ್ರಿ ಅದು. ಹಿಂಗೆ ಹಿಡ್ಕೊಂಡು ಹೋಗ್ತಾರೆ. ಅಂದರೆ ಇದು ಉಲ್ಟಾ ಆಗೈತ್ರಿ ಅದು. ಹಿಂಗೆ ಉಲ್ಟಾ ಆಗೈತೆ, ಅದು ಇದು ಮಾಡಕ್ಕೆ ಬರೋದಿಲ್ಲ. ಇದು ಉಲ್ಟಾ ಆಗೈತಿನ ಇದು ಮಾಡಕ್ಕೆ ಬರೋದಿಲ್ಲ. ಇಲ್ಲಿ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ರಾಜಕುಮಾರ ಕೂರ್ತಾ ಇರೋದು, ದೊಡ್ಡವ್ರು ಕೂರ್ತಾ ದೊಡ್ಡವ್ರು ಈಗ ಮೆರವಣಿಗೆ ಮಾಡ್ಕೊಂಬರ್ಬೇಕಾದ್ರೆ ಈ ಥರ ಕರ್ಕೊಂಬರಾರ. ಊರು ತುಂಬ ಮೆರವಣಿಗೆ ಮಾಡ್ಕೊಂಬರ್ಬೇಕಾದ್ರೆ ಈ ಥರ ಬರ್ತಾರೆ ಅವ್ರು. ಓಕೆ, ಇಲ್ಲಿ ನೋಡಿ ಸರ್, ಡಿಸೈನ್ ಎಲ್ಲ ಅವಾಗಿನ ಕಾಲದ್ದು ಎಲ್ಲ ಹೆಂಗ್ ಮಾಡಿದ್ದಾರೆ ಅದು ಹೊಳಸಾಗ ಬರೋದಿಲ್ಲ. ನಮ್ಮ ಹುಡುಗ ಹೋದ್ರಲ್ಲ, ಇಲ್ಲಿದ್ರೆ ಮಾಡ್ತೀನಿ ರೀ ಹೊಳಸ್. ಇದೇನಿದೆ ಸರ್? ಅದು ಅವ ತಂಬುದನ್ನಲ್ಲ ಅವು. ಓಕೆ, ಗೊತ್ತಾಗ್ತಾ ಇದು ಮೇಲೆ ಪೋರ್ಷನ್ ಹೊರಗಡೆ. ಹಾಂ, ಇಲ್ಲಿ ಕುತ್ಕೊಳ್ತಾ ಇದ್ರು, ಇಲ್ಲೊಂದು ಅಡ್ಡ ಹಾಕೊಂಡು ಅವೆಲ್ಲ ಇಲ್ಲಿ ಇದನ್ನ ಹಾಕಿ ಒಯ್ತಾರ ಅವಾಗೆಲ್ಲ. ಹೆಗಲಿಗೆ ಹಾಕಿ ಅವು ಸಿಸ್ಟಮ್ ಬೇರೆ ಇರ್ಬೇಕ್ರಿ, ನಮ್ಗೆ ಗೊತ್ತಾಗೋದಿಲ್ಲ ಅವೆಲ್ಲ ರೀ. ಇಲ್ಲಿ ಕೂತು ಆರಾಮ್ ಕೂತು ಒಯ್ತಾರ ಅವೆಲ್ಲ. ಮಲಗಲೂಬಹುದಿತ್ತು, ಮಲಗೋದು ಒಯ್ತಾರ ಅದ್ರ. ಓಕೆ, ಇದ್ರ ಮೇಲೆ ಪರ್ದೆ ತರ ಕವರ್ ಮಾಡಿ ಕೆಳಗಡೆ ಎಲ್ಲ ಹೋಗೈತ್ರಿ, ಎಲ್ಲ ತೆಗ್ದಾರ್ರಿ ಎಲ್ಲ. ಎಲ್ಲ ಹೊಕ್ಕದ ನೋಡ್ರಿ ಇಲ್ಲಿ. ಹೌದು, ಉಕ್ಕಿಂದ ಕಬ್ಬಣದಿಂದ ಎಲ್ಲ ಮಾಡಿದ್ದಾರೆ. ಸಕ್ಕತ್ತಾಗಿದೆ ಸರ್. ಬನ್ನಿ, ಅಲ್ಲೂ ತುಂಬಾ ವಸ್ತುಗಳಿದೆ. ಇಲ್ಲ ಅಂದಾಜು ಒಂದು 5-6 ಕೊಠಡಿಗಳಿದೆ. ಇಲ್ಲೇನು ಇಟ್ಟಿದ್ದೀರಾ? ಇಲ್ಲಿ ಇದ್ದದ್ದೆಲ್ಲ ಸಾಮಾನು ಇಲ್ಲೇ ತಂದು ಹೋಗಿದ್ದಾರ್ರಿ. ಇಲ್ಲಿ ಭಾಳ ಐತ್ರಿ ಬಾರ್ದನ್ರಿ. ಇಲ್ಲಿ ಫೋಟೋ ಅದಾರ ಅವರು ಎಲ್ಲ ಬಿಟ್ಟು ದೇಸಾರು ಎಲ್ಲ ಫೋಟೋ ಅದಾರ, ಫ್ಯಾಮಿಲಿ ಫೋಟೋ ಎಲ್ಲ ಅಲ್ಲೆಲ್ಲ ತಂದು ಇಲ್ಲೇ ಒಗದು ಬಿಟ್ಟಿದಾರೆ ಎಲ್ಲ. ಎಲ್ಲ ಇಲ್ಲೇ ತಂದು ಹೋಗಿದ್ದಾರೆ. ಅವು ಮೊದಲಿನ ಫೋಟೋಗಳ್ರಿ ಅವೆಲ್ಲ. ಮೊದಲ ದತ್ತಕ್ಕೆ ತಗೋ ಟೈಮ್ದಾಗ ರೀ, ಫಸ್ಟ್ಗೆ ಅವ್ರು ಯಾರೋ ಇರ್ಬೇಕದ, ದತ್ತಕ್ಕೆ ತಗೋ ಟೈಮ್ದಾಗ ಇವೆಲ್ಲ ಹಿಂಗೆ ಮಾಡಿದಾರೆ ಅವೆಲ್ಲ. ಇರಲಿ ಸರ್. ಇದು ಪಾದ ಐತ್ರಿ, ದೇವ್ರದ್ದು ಅದು ಪಾದ. ಅಲ್ಲೇನಿಲ್ಲ ಆ ಕಡೆ ಏನೂ ಇಲ್ರಿ, ಏನೂ ಇಲ್ಲ. ಆ ಕಡೆಯಿಂದಲೇ ಎಲ್ಲ ಖಾಲಿ ಮಾಡಿದಾರಲ್ಲ ಎಲ್ಲ. ಓಕೆ, ಎಲ್ಲ ಈ ಕಡೆ ತಂದು ಹೋಗಿದ್ದೇವ್ರಿ. ಇಲ್ಲಿ ಮೇಲೆ ಏನು ಕಾಣಿಸುತ್ತೆ? ಅಲ್ಲಿ ಹೊರಗೆ ಊರ್ರಿ ನೋಡ್ರಲ್ಲ, ಮ್ಯಾಲೆ ಹೋಗ್ರಿ. ಸೊಕಸರ ತಲೆಗೆ ಬಡಿದ್ರಿ. ತಲೆಗೆ ಬಡಿಯುತ್ತೆ, ತಗ್ಗಿ ಬಗ್ಗಿ ನಡಿಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ರು. ಇದು ನೋಡ್ರಿ, ಊರೆಲ್ಲ ಅಷ್ಟೆಲ್ಲ ಕಾಣದ್ರಿ. ಓಕೆ, ಇದು ಎಂಟ್ರೆನ್ಸ್ ಅಲ್ಲಿ ಕಾಣಿಸುತ್ತೆ, ಮನೆಗೊಂದು ಶೋಭೆ ತರ ಕಾಣಿಸುತ್ತೆ, ಕಾಣ್ತೈತ್ರಿ ಅದು ಅಲ್ಲಿ ಹೋಗ್ಬೇಕಾದ್ರೆ. ಇದು ಒಂದು 3 ಅಂತಸ್ತಿಂದ ಅಂತ ಹೇಳ್ಬೋದಲ್ವಾ ಇವಾಗ? 3 ಅಂತಸ್ತು ರೀ ಅದು. 3 ಅಂತಸ್ತಿಂದ. ನೆಲ ಮಳೆಗೆ ಅಂತ ಇದ್ದೇ ಇರುತ್ತೆ, ಅದು ಗೊತ್ತಾಗ್ತಾ ಇಲ್ಲ, ಗೊತ್ತಾಗೋದಿಲ್ಲ. ಅದ್ರ ಮೇಲೆ ಐತ್ರಿ, ಒಟ್ಟು ಐತ್ರಿ. ಹೇಳಿದಾರೆ
ಐತ್ರಿ ಅದು ಕಂಬ ಏನು ನಿಲ್ಲದಲ್ಲ ಅಂದ್ರಲ್ಲ ಆಯಿನ ತಂದು ಯಾವಾಗ ಕುಣಿಸಿದಾರಲ್ಲ ಬಹುಶಃ ಇರ್ಬೇಕನ್ನ ನನ್ನ ಲೆಕ್ಕಲೆ. ಓಕೆ ಓಕೆ. ಇಲ್ಲೆಲ್ಲ ಪಾರಿವಾಳಗಳು ಜಾಸ್ತಿ ಬರ್ತಾವ? ಹಾಂ ಮತ್ತೆ ಇಲ್ಲೆಲ್ಲ ವಸ್ತಿ ಮಾಡ್ತಾರೆ ರಾತ್ರಿ. ಹಾಗಾಗಿ ಎಲ್ಲ ಇಲ್ಲಿ ಹಾಂ ಎಲ್ಲ ಗಾಣಿಗೆ ಬೇಕ್ರಿ ಅವು ನಮಗೂ ಜೀರಾಗ ಜಾಗ ಬೇಡ್ರಿ ಪಾಪ ಅವಕ್ಕೂ. ಹೌದು. ನಾವು ಬದುಕೋದ್ರೆ ಅವು ಬದುಕೋ ಎಲ್ಲಿ ಇರ್ಬೇಕ್ರಿ ಅವು. ಹೌದು. ಇಲ್ಲೆಲ್ಲ ಅವಾಗ ಇಲ್ಲಿ ಅರಮನೆಯಲ್ಲಿ ಕೆಲಸ ಮಾಡಿದವ್ರಿಗೆಲ್ಲ ಮನೆ ಎಲ್ಲ ಕೊಟ್ಟಿದ್ದವ್ರದ ಇದೆಲ್ಲ? ಇಲ್ರಿ ಅವೆಲ್ಲ ಅವ್ರ ಸ್ವಂತ ಜಾಗ ಎಲ್ಲ ಅದ್ರ ಅವ. ಇದು ಊರ ಅಂದ್ಬಿಟ್ಟಿಗೆ ಅವ್ರಿಗೆಲ್ಲ ಯಾರು ಹೆಂಗೆ ಬೇಕಂಗೆ ಎಡ್ಡೆ ಅದಾರೆಲ್ಲ ಸೇವೆ ಮಾಡಾರ ಬಿಡಾರ ಎಲ್ಲ ಹೆಂಗೆ ಬೇಕಾದಂಗೆ ಅದಾರ. ಇದನ್ನು ಇವ್ರು ಮೊದಲಿಂದ ಪೂರ್ವೀಯ ಮನಿ ರೀ ಅವ್ರದ್ದು. ಇದನ್ನ ನಾವು ತೊಗೊಂಡಿರೋದನ್ನ ಬೇರೆ ನಾವು ಇದಾವ್ರಿ ಈ ಮನ್ಯಾಗ ರೀ. ಅಂದ್ರೆ ಇದ್ರಾಗ ನಾವು 3ನೇದವ್ರು ನಾವು ತೊಗೊಂಡಾರ ಅದು. ಮೊದಲು ಇದನ್ನು ಪೂಜೆ ಮಾಡಕ್ಕೆ 9 ದಿವಸ ಬತ್ತಿ ಹಾಕ್ತಾರ್ರಿ ಅಲ್ಲಿ. ಆ ಬತ್ತಿ ಹಾಕಕ್ಕೆ ಹನುಮಪ್ಪ ಅದಾರ ಅಲ್ಲಿ. ಅವ ದೇವ್ರ ಕಿತ್ಕೊಂಡು ಹೋಗ್ಯಾರ. ಅಲ್ಲಿ ಗುಡ್ಡ ಕಾಣದೈತ್ರಲ್ಲ, ಅಲ್ಲಿ ಗುಡ್ಡ ತಳಗ ಅಲ್ಲಿ ಮನೆ ಕಟ್ಟಿದಾರೆ. ಅಲ್ಲಿ ದೇವ್ರ ಓದ್ದಾರ್ರಿ ಅವ್ರು. ಅವ್ರ ಹನುಮತ್ ದೇವ್ರ ಓದ್ದಾರ್ರಿ. ಆದ್ರೆ ವಾಡ್ಯದ ದೇವ್ರ ಜಾಗ ಇರೋದಿಲ್ಲ. ಹಾಗಾಗಿ ನೀವು ತಗೊಂಡಿ? ನಾವು ಮೊದಲು ಅವ್ರು ತೊಗೊಂಡಾರ್ರಿ, ಹಿಂದೆ ನಾವು ತೊಗೊಂಡಿರೋದನ್ನ. ಓಕೆ ಬನ್ನಿ. ನಾವು ಎಷ್ಟು ಹೇಳಿದ್ರೆ ಕಡಿಮೆ ರೀ ಸರ್. ಹೌದು. ನಾವು ಏನು ಹೇಳಿದ್ರೆ ಅಷ್ಟು ಕಡಿಮೆ ಇರಲ್ಲ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.